NST ಇತ್ತು ಇವತ್ತು, ಅದಕ್ಕೆ ಬೆಳಿಗ್ಗೆನೇ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. NST ಅಂದರೆ ಯೂಶಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಬೇಬಿ ಮೂಮೆಂಟ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಇವತ್ತು ಆ್ಯಕ್ಚುಲಿ ಮಂಡೇ ಬೆಳಿಗ್ಗೆನೇ ಸ್ವಲ್ಪ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿದ್ರು. ಹಂಗಾಗಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಹೊರಗಡೆನೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ನಾನು ಬಿಫೋರ್ ಎಲ್ಲ ಮಾರ್ನಿಂಗ್ ಟೈಮ್ ರೈಸ್ ಐಟಮ್ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಲೈಟಾಗಿ ಏನಾದರೂ ತಿಂತಿದ್ದೆ. ಬಟ್ ಈಗ ನಾನು ಮಾರ್ನಿಂಗ್ ಟೈಮ್ ತುಂಬ ಹೆವಿಯಾಗಿ ತಿಂತಿದ್ದೀನಿ, ಬಿಕಾಸ್ ಅಷ್ಟು ಹಶ್ವಾಗ್ತಿರುತ್ತೆ. ಇವ್ರಿಗೆ ಮೀಟಿಂಗ್ ಬೇರೆ ಇತ್ತು, ಅದಕ್ಕೆ ನಾನೇ ಹೇಳಿದೆ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಿ ಹೋಗಿ ನಾನು ಮುಗಿಸ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ. ನಂದು NST ಮುಗೀತು, ಮುಗಿಸ್ಕೊಂಡು ಡಾಕ್ಟ್ರಿಗೆಲ್ಲ ತೋರಿಸಿ ಹಾಸ್ಪಿಟಲ್ ಹತ್ರನೇ ಒಂದು ಅಮ್ಮಾಸ್ ಪೇಸ್ಟ್ರೀಸ್ ಇದೆ. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತು ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಅಂತ. ಎಗ್ಲೆಸ್ ಚಾಕ್ಲೇಟ್ ಕೇಕ್ನ ಒಂದು ಪಾರ್ಸಲ್ ತೊಗೊಂಡು, ಬಿಕಾಸ್ ಮಂಡೇ ಅಲ್ವಾ ನಾವು ನಾನ್ ವೆಜ್ ಏನೂ ತಿನ್ನಲ್ಲ, ಆ್ಯಂಡ್ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದೆ. ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡಿ ಬರ್ಕೊಳ್ಳೋದಕ್ಕೆ ಈ ರೀತಿ ನನಗೆ ಒಂದು ಶೀಟ್ ಕೊಟ್ಟಿದ್ದಾರೆ. ಇದು 7th ಮಂತಲ್ಲಿ ನನಗೆ ಕೊಟ್ಟಿದ್ದು. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಇದೆಲ್ಲ ಆದಮೇಲೆ ನಾವು ಅಬ್ಸರ್ವ್ ಮಾಡಿ ಮೂಮೆಂಟ್ಸ್ನ ಕೌಂಟ್ ಮಾಡಿ ಬರ್ಕೋಬೇಕು. ಇಫ್ ಇನ್ ಕೇಸ್ ನಮಗೇನಾದರೂ ಕಡಿಮೆ ಇದೆ ಬೇಬಿ ಮೂಮೆಂಟ್ಸ್ ಅಂತ ಅನ್ಸಿದ್ರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು. ಫ್ರೆಶ್ ಅಪ್ ಆಗಿ ಚಾಕ್ಲೇಟ್ ಕೇಕ್ ತಂದಿದ್ದೆ ಅಲ್ವಾ, ಅದನ್ನು ತಿಂದು ನೆಕ್ಸ್ಟ್ ನಾನು ಮಧ್ಯಾಹ್ನ ದುಡ್ಡಕ್ಕೆ ಮಾಡ್ಕೋಬೇಕಲ್ವಾ, ಅನ್ನ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾವು ಮೊನ್ನೆ ಜಾತ್ರೆಗೆ ಹೋಗಿದ್ವಲ್ಲ, ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಕ್ರೌಡ್ ಇದ್ದಿದ್ದರಿಂದ. ಅದಕ್ಕೆ ಇವತ್ತು ರಂಜಿತ್ ಬರ್ತಾ ಜಾತ್ರೆಯಲ್ಲಿ ಕಡಲೆಪುರಿ ತೊಗೊಂಡು ಬಂದಿದ್ರು. ಆ್ಯಂಡ್ ಇವತ್ತಿನ ಡೇ ಇದಾಗಿತ್ತು. ನಾಳೆ ಮತ್ತೆ ಸಿಗ್ತೀನಿ.